ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 5:15 ಎದ್ದು ಫ್ರೆಶ್ ಆಗಿಬಿಟ್ಟು ಓದ್ತಾ ಇದ್ದೀನಿ. ಬೆಳಗ್ಗೆ ಕ್ವೈಟಾಗಿರುತ್ತೆ ಅಂದ್ಬಿಟ್ಟು ಬೇಗ ಎದ್ದಾಗ ನನಗೆ ಇಷ್ಟ ಆಗುವಂಥ ಪುಸ್ತಕನ ತೊಗೊಂಡು ಕೆಲವೊಂದು ಪುಟಗಳನ್ನು ನನಗೆ ಸಾಕು ಅನಿಸೋವರೆಗೂ ಓದೋ ಅಭ್ಯಾಸ ಇದೆ ನನಗೆ. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಬುಕ್ ಲ್ಯಾಂಪ್ ಇಟ್ಕೊಂಡು ಓದ್ತಾ ಇದ್ದೀನಿ. ಆ್ಯಂಡ್ ನಾನು ಇವಾಗ ಫುಕುವೋಕ ಬುಕ್ ಓದ್ತಾ ಇದ್ದೆ. ಇದು ವ್ಯವಸಾಯದ ಬಗ್ಗೆ ಇರುವಂಥ ಪುಸ್ತಕ, ಕೃಷಿಯ ಬಗ್ಗೆ ಇರುವಂಥ ಪುಸ್ತಕ. ಆರಂಭದ ಪುಟಗಳಲ್ಲೇ ಕೆಲವೊಂದು ಸಾಲುಗಳು ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಈಗಿನ ರೈತರು ಅವರ ಸ್ವಾತಂತ್ರ್ಯವನ್ನು ಹೇಗೆ ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಇದರಲ್ಲಿ ಈಗಿನ ರೈತ ತನಗಿಷ್ಟ ಆದಾಗ ಉಳುಮೆಯನ್ನು ಮಾಡಲಾರ, ಆ ಸ್ವಾತಂತ್ರ್ಯ ಕೂಡ ಅವನಿಗಿಲ್ಲ. ಹಾಗೆಯೇ ಅವನಿಗೆ ಬೇಕಾದಾಗ ಗೊಬ್ಬರ ಹಾಕುವ ಸ್ವಾತಂತ್ರ್ಯ ಕೂಡ ಅವನಿಗಿಲ್ಲ. ಟ್ರ್ಯಾಕ್ಟರ್ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಉಳುಮೆಯ ಸ್ವಾತಂತ್ರ್ಯ. ಬೀಜಗಳ ಆಯ್ಕೆಗಳಲ್ಲೂ ಅವನಿಗೆ ಸ್ವಾತಂತ್ರ್ಯವಿಲ್ಲ, ಎಲ್ಲ ಯಂತ್ರವಾಗುತ್ತಿದೆ ಅನ್ನೋದು. ಯಾರದೋ ಇಚ್ಛೆಗೆ ತಕ್ಕಂತೆ ವರ್ತಿಸುವ ಸೂತ್ರದ ಬೊಂಬೆ ಆಗುತ್ತಿದ್ದಾನೆ ಅನ್ನೋದು. ಹೌದಲ್ವಾ? ಎಷ್ಟೊಂದು ನಿಜ ಇದು. ಎನಿವೇಸ್, ಎಷ್ಟು ಓದ್ಬಿಟ್ಟು ನಾನು ಬಿಸಿನೀರಿಟ್ಟಿದ್ದೆ ಕುಡಿಯೋಣ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಬಂದು ಕುತ್ಕೊಂಡು ನೀರು ಕುಡಿತಾ ಇದ್ದೀನಿ ಹಾಲಲ್ಲಿ. ಭೀಷ್ಮ ಕೂಡ ಒಳಗಡೆ ಮಲ್ಕೊಂಡಿರ್ತಾನೆ, ಸುಮ್ಮನೆ ಎದ್ದು ಕೂಗ್ತಾ ಇರ್ತಾನೆ. ಇಲ್ಲಾಂದರೆ ಅದಕ್ಕೆ ಕ್ವೈಟಾಗಿ ಆದಷ್ಟು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರ್ತೀನಿ. ನಾವೆಲ್ಲ ಹೆಣ್ಮಕ್ಳು ಸ್ವಲ್ಪ ಮದುವೆ ಆದಮೇಲೆ ಅಥವಾ ಮಕ್ಕಳಾಗ್ತಾ ಆದಮೇಲೆ ಅವ್ರ ಕಡೆ ಗಮನ ಹರಿಸ್ತಾ ನಾವು ಓದುವ ಅಭ್ಯಾಸವನ್ನು ಬಿಟ್ಬಿಟ್ಟಿರ್ತೀವಿ. ಪುಸ್ತಕಗಳ ಬಗ್ಗೆ ನಮಗೆ ಆಸಕ್ತಿ ಹೊರಟೋಗ್ಬಿಡತ್ತೆ, ಆಯಿತಾ? ಎಷ್ಟೇ ಓದುವ ಹವ್ಯಾಸ ಇರೋರಾದ್ರೂ ನಾವು ಮದುವೆ ಆದಮೇಲೆ ಜವಾಬ್ದಾರಿಗಳು ಹೆಚ್ಚಾದಂತೆ ನಮಗೆ ಏನು ಹವ್ಯಾಸಗಳಿರುತ್ತೆ ಅದನ್ನು ನಾವು ಕಡಿಮೆ ಮಾಡ್ಕೊಂಡಿರ್ತೀವಿ, ಬಿಟ್ಬಿಟ್ಟಿರ್ತೀವಿ, ಮರ್ತು ಹೋಗಿರ್ತೀವಿ ಅಂತ ಹೇಳ್ಬೋದು. ಆದರೆ ಐ ಸಜೆಸ್ಟ್ ಎಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಪುಸ್ತಕಗಳ ಬಗ್ಗೆ ಇರುವ ಸಂಬಂಧವನ್ನು ನೀವು ಕಳ್ಕೊಳ್ಬೇಡಿ ಅನ್ನೋದು. ಯಾಕಂದರೆ ಅದು ಒಂದು ಮಾತ್ರ ನಮ್ಮನ್ನು ರಿಫ್ರೆಶ್ ಆಗಿ ಇಡೋದಕ್ಕೆ ಸಾಧ್ಯ ಆಗೋದು. ಸೊ ಆ ಟೈಮ್ ಮಾತ್ರ ನಾವು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ಓದೋ ಅಭ್ಯಾಸನ ಬಿಡಬೇಡಿ. 1 ವೀಕಿಂದ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಲ್ವ, ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಬಾಡಿ ಫ್ರೀ ಆಗಿದೆ. ನೆಕ್ಸ್ಟ್ ವೀಕಿಂದ ಅಡ್ವಾನ್ಸ್ಡ್ ಪೋಸಸ್ನ ಟ್ರೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ಟ್ರೆಚ್ ಎಲ್ಲ ಮಾಡಿಕೊಂಡು ನಂತರ ಸ್ನಾನ ಮಾಡಿ ಮನೆ ಕೆಲಸ ಮುಗಿಸಿ ಅಡುಗೆ ಮನೆಗೆ ಬಂದೆ. ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಸರು ಕಾಳಿತ್ತು, ಅಕ್ಕಿ ಹಿಟ್ಟು ಎಲ್ಲ ಕಾಣಿಸ್ತು. ಸೊ ರೊಟ್ಟಿ ಮಾಡೋಣ ಅಂತ ಟ್ರೈ ಮಾಡಿದೆ. ಆ್ಯಂಡ್ ಹೆಸರು ಕಾಳು ಹೆಂಗಾದರೂ ತಿನ್ನಬೇಕಲ್ಲ, ಇವತ್ತು ಸಲಾಡ್ ತಿನ್ನಲಿಕ್ಕೆ ಯಾಕೋ ಮೂಡಿರಲಿಲ್ಲ. ಸೊ ದಟ್ ಹೆಸರು ಕಾಳನ್ನ ಬೇಯಿಸಿ ರುಬ್ಬಿ ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಬೆನಲ್ಲಿ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡು ಲಟ್ಟಿಸೋದಕ್ಕೆ, ಅಂದರೆ ತೆಳುವಾಗಿ ರೊಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಹಬೆನಲ್ಲಿ ಬೇಯಿಸ್ಕೊಂಡೆ. ಇನ್ನೊಂದು ಕಡೆ ಹೆಸರು ಕಾಳನ್ನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೆ ರುಬ್ಬೋದಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಕುಕ್ಕರಲ್ಲಿ ಅದನ್ನು ಇನ್ನೊಂದು ಕಡೆ ಇಟ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡಿದೆ. ಮೊದಲಿಗೆ ನೀರಲ್ಲಿ ನೆನೆಸಿಟ್ಬಿಟ್ಟು ಸ್ವಲ್ಪ ನೀರು ಚೆಲ್ಲಿ ಫ್ರಿಜ್ಜಲ್ಲಿತ್ತು ಅದಕ್ಕೆ ಮತ್ತೆ ಹೊಸ ನೀರನ್ನು ಹಾಕಿ ಬೇಯಿಸಿಟ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಮೆತ್ತಗೆ. ಇದನ್ನು ತರಿಯಾಗೂ ರುಬ್ಕೊಳ್ಬಹುದು, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ರುಬ್ಕೊಳ್ಬಹುದು ಇದನ್ನು. ಸೊ ಮಕ್ಕಳೆಲ್ಲ ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ, ಗೊತ್ತಾಗಲ್ಲ ಅವರಿಗೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳೆಲ್ಲ ತಿನ್ನಲ್ಲ ಇದನ್ನು, ಹೆಸರು ಕಾಳೆಲ್ಲ ಮೊಳಕೆ ಕಟ್ಟಿದ್ದು. ಹಾಗಾಗಿ ಈ ಥರ ರುಬ್ಬಿಬಿಟ್ಟು ಹಾಕಿಕೊಟ್ರೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ. ಸೊ ಈ ಥರ ತಿಂತಾರೆ. ಇನ್ನು ವಯಸ್ಸಾದವರು ಹಲ್ಲಿಲ್ಲ ಅಂತ ಕಾಳುಗಳನ್ನ ತಿನ್ನಲ್ಲ, ಅಂಥವರು ಕೂಡ ಈ ಥರ ಮಾಡಿಕೊಟ್ರೆ ಅವರಿಗೂ ತಿಂದಂಗೆ ಆಗುತ್ತೆ. ಸೊ ಇದು ನನ್ನ ಸ್ಪೆಷಲ್ ರೆಸಿಪಿ. ನಾನು ಹೀಗೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಕೆಲವೊಮ್ಮೆ ದೋಸೆಗೂ ಕೂಡ ನಾವು ಪೆಸರಿಟ್ ಅಂತ ಹೇಳ್ತಾರಲ್ಲ, ಅದಕ್ಕೂ ಕೂಡ ಈ ಥರನೇ ಮಾಡೋದು. ದೋಸೆ ಜೊತೆ ಹಾಕಿ ಮಾಡ್ತಾರೆ, ಅಕ್ಕಿ ಜೊತೆ ರುಬ್ಬಿಟ್ಟು. ಇಲ್ಲಿ ಬೇಯಿಸಿದ ಕಾಳಿನ ನೀರನ್ನು ಕೂಡ ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಇದೊಂದೊಳ್ಳೆ ಪ್ರೋಟೀನ್ ಫುಡ್ಡು. ಬೆಳಗ್ಗೆ ಹೊತ್ತು ಡಯಟ್ ಮಾಡೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅವಾಗ ಕಲಸಿ ಅವಾಗ ಮಾಡಿ ಮುಗಿಸ್ಕೊಳ್ಬೇಕು. ಇದು ಹಿಟ್ಟನ್ನು ಇಡ್ಲಿಕ್ಕೆ ಬರೋದಿಲ್ಲ, ಬಿಸಿ ಬಿಸಿಯಾಗಿ ತಿನ್ನಬೇಕು ಈ ರೊಟ್ಟಿಯನ್ನು. ಚೆನ್ನಾಗಾಗತ್ತೆ ಹಿಂಗೆ ತಿನ್ನೋದು. ನೋಡಿ ಹದವಾಗಿ ಬಂತು, ಸ್ವಲ್ಪನೇ ಕಲಿಸ್ಕೊಂಡಿದ್ದೆ. ಸೊ ಇನ್ನೊಂದು ಕಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹೀರೆಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಸಿಂಪಲ್ಲಾಗಿ ಈ ರೊಟ್ಟಿಗೆ ಸ್ವಲ್ಪ ಖಾರ ಇರುವಂಥ ಚಟ್ನಿ ಅಥವಾ ಪಲ್ಯನ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ, ಕಾಳು ಸೇರಿಸಿರ್ತೀವಲ್ಲ ಅದಕ್ಕೆ. ಆ್ಯಂಡ್ ಇದು ಸ್ವಲ್ಪ ಫುಲ್ ಅನಿಸುತ್ತೆ ಹೊಟ್ಟೆಗೆ ತಿಂದ ತಕ್ಷಣ. 1-2 ರೊಟ್ಟಿ ಅಥವಾ 1 ರೊಟ್ಟಿ ತಿನ್ನೋಕ್ಕೆ ಸಾಕು ಅನಿಸುತ್ತೆ. ಸೊ ಡಯಟ್ ಮಾಡೋರಿಗೆ ಒಂದೊಳ್ಳೆ ಫುಡ್ ಇದು, ಟ್ರೈ ಮಾಡಿ. ನಾನು ಸ್ವಲ್ಪ ಹೀಗೇ ಈಸಿ ಆಗಿರೋವಂಥ ಫುಡ್ನ ಟ್ರೈ ಮಾಡ್ತಿರ್ತೀನಿ ಬೆಳಗ್ಗೆ ಹೊತ್ತು. ಆಲ್ಸೋ ಅದು ಹೆಲ್ದಿ ಆಗಿರಬೇಕು.
ಹಬೆನಲ್ಲಿ ಬೇಯಿಸಿ ಮಾಡೋ ರೊಟ್ಟಿಗಳು ಸಾಮಾನ್ಯವಾಗಿ ಉಬ್ಕೊಂಡು ಬರುತ್ತೆ ಬೇಯಿಸೋವಾಗ, ಆದರೆ ಕಾಳು ಮಿಕ್ಸ್ ಆಗಿರೋದ್ರಿಂದ ಇದು ಉಬ್ಬಲ್ಲ. ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿಕೊಂಡು. ಕೆಲವರಿಗೆ ಗಟ್ಟಿಯಾಗಿರಿದ್ರೆ ರೊಟ್ಟಿ ಇಷ್ಟ ಆಗುತ್ತೆ, ಕೆಲವರಿಗೆ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಬೇಯಿಸ್ಕೊಡಿ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಆಗಿರೋವಂಥ ಪಲ್ಯಗಳ ಜೊತೆ, ಚಟ್ನಿಗಳ ಜೊತೆ ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಇದೊಂದು ಬ್ರೇಕ್ಫಾಸ್ಟಿಗೆ. ಹಾಗೆ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ತುಂಬಾ ಫೇಮಸ್ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಜಾಸ್ತಿನೇ ಮಾಡ್ತೀವಿ ರೊಟ್ಟಿ ಮತ್ತು ದೋಸೆ, ಇಡ್ಲಿ ಇಂಥದ್ದು ಹೆಚ್ಚು ಮಾಡ್ತಾ ಇರ್ತೀವಿ ನಾವು ಅವಾಗವಾಗ. ಕಡುಬು ಸ್ವಲ್ಪ ಕಮ್ಮಿ ನಮ್ಮ ಮನೇಲಿ, ನಾವೆಲ್ಲ ತಿನ್ನಲ್ಲ. ನಾವೆಲ್ಲ ಸ್ವಲ್ಪ ಮೈಸೂರು ಅಲ್ಲೆಲ್ಲ ಇದ್ದು ಅಭ್ಯಾಸ ಆಗಿ ತಿನ್ನೋದು ಕಮ್ಮಿ. ಸೊ ಇವತ್ತಿನ ಬೆಳಗ್ಗಿನ ರೊಟೀನ್ ಹೀಗಿತ್ತು. ಫೈನಲಿ ತಿಂಡಿ ತಿಂದು ನನ್ನ ಬೆಳಗಿನ ರೊಟೀನ್ ಮುಗಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.